ರಾಜ್ಯದ ಧೀಮಂತ ಮುತ್ಸದಿಗೆ ಗಣ್ಯರಿಂದ ಸಂತಾಪ ವ್ಯಕ್ತವಾಗ್ತಾ ಇದೆ. ಅಗಲಿದ ನಾಯಕನಿಗೆ ಸಂತಾಪವನ್ನ ಸೂಚಿಸಿ ಟ್ವೀಟ್ ಮಾಡ್ತಾ ಇದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು ಸಂತಾಪ ಸೂಚಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಮಾಜಿ ಸಿಎಂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರು ಕೂಡ ಹಿರಿಯ ಮುತ್ಸದಿಯನ್ನ ಕಳೆದುಕೊಂಡು ಸಂತಾಪವನ್ನ ಸೂಚಿಸಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ, ಅನೇಕ ಗಣ್ಯರು ಕೃಷ್ಣ ನಿಧನಕ್ಕೆ ಭೇಟಿ ಕೊಟ್ಟು ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಸಂತೋಷ್ ಲಾಡ್ ಅವರೊಟ್ಟಿಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಎಸ್.ಎಂ. ಕೃಷ್ಣ ಅವರನ್ನ ನಾವು ಕಳ್ಕೊಂಡಿದ್ದೀವಿ. ತಾವು ಏನು ಸಂತಾಪ ಅನ್ನೋದು? ಇಟ್ಸ್ ವೆರಿ ಸ್ಯಾಡ್ ಡೇ. ಯಾಕಂದರೆ ನಾನು ಎಸ್.ಎಂ. ಕೃಷ್ಣ ಅವ್ರನ್ನ ಭಾಳ ಹತ್ರ ನೋಡಿ. ನಾನು ಅವಾಗ ರಾಜಕೀಯ ಪ್ರಾರಂಭ ಮಾಡಿರ್ತಕ್ಕಂಥವನು 1999 ಅವರು ಮುಖ್ಯಮಂತ್ರಿ ಆಗಿದ್ದರು. ನಾವು ಕಾಂಗ್ರೆಸ್ ಪಾರ್ಟಿಲಿ ಇರಲಿಲ್ಲ. ಭಾಳ ಹತ್ರದಿಂದ ನಾನು ನೋಡಿರ್ತಕ್ಕಂಥವನು. ಆದರೆ ಒನ್ ಆಫ್ ದ ಮೋಸ್ಟ್ ಅರಿಸ್ಟೋಕ್ರಾಟಿಕ್ ಲೀಡರ್ ಅಂತ ಹೇಳ್ಬೋದು, ಸ್ಟೈಲಿಶ್ ಲೀಡರ್ ಅಂತಲೂ ಹೇಳ್ಬೋದು. ಅಪ್ಪರ್ ಹೌಸ್ನಲ್ಲಿದ್ದರು, ಲೋವರ್ ಹೌಸ್ನಲ್ಲಿದ್ದರು, ಗವರ್ನರ್ ಆಗಿದ್ದರು. ಎಲ್ಲ ಹುದ್ದೆಗಳು ಅವ್ರ ಅಲಂಕಾರ ಅಧಿಕಾರವನ್ನು ನಡೆಸಿದ್ದಾರೆ. ಎಸ್ಪೆಷಲಿ ಅವ್ರ ಕೊಡುಗೆ ಕರ್ನಾಟಕಕ್ಕೆ, ಎಸ್ಪೆಷಲಿ ಸಾಫ್ಟ್ವೇರ್ ಇಂಡಸ್ಟ್ರಿಗೆ ಭಾಳ ಅವ್ರ ಕೊಡುಗೆ ಇದೆ. ಇವತ್ತು ನಾವು ಅವ್ರನ್ನ ಕಳ್ಕೊಂಡಿದ್ದೇವೆ. ಇವತ್ತು ನಿಜಕ್ಕೂ ವಿ ಆರ್ ಲಾಸ್ಟ್ ಅ ಗ್ರೇಟ್ ಸೋಲ್, ಗ್ರೇಟ್ ವಿಷನರಿ ಲೀಡರ್ ಆಗಿದ್ದರು. ಅವ್ರ ಕುಟುಂಬಕ್ಕೆ ನಾನು ಸಾಂತ್ವನ ಹೇಳಲಿಕ್ಕೆ ತಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ. ಆಮೇಲೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವ್ರ ಫ್ಯಾಮಿಲಿಗೆ ಈ ದುಃಖವನ್ನು ಎದುರಿಸ್ತಕ್ಕಂಥ ಶಕ್ತಿ ಆ ಭಗವಂತ ಅವರಿಗೆ ದಯಪಾಲಿಸಲಿ ಈ ಸಂದರ್ಭಕ್ಕೆ ಹೇಳಿ, ಐ ವುಡ್ ಜಸ್ಟ್ ಸೇ ಹಿ ವಾಸ್ ಅ ಗ್ರೇಟ್ ಸೋಲ್ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ. ಅಂದರೆ ಅವರ ಆಲೋಚನೆಗಳು ರಾಜ್ಯದ ಹಿತದೃಷ್ಟಿಯಿಂದ, ಅಭಿವೃದ್ಧಿ ದೃಷ್ಟಿಯಿಂದ ಒಂದು ಲಾಂಗ್ ಟರ್ಮ್ ಬಗ್ಗೆ ಹೆಚ್ಚು ವಿಚಾರ ಮಾಡ್ತಿದ್ರು ಅಂತ ಇತ್ತು ಭಾಳ. ಯಾಕಂದರೆ ಈ ವಾಸ್ ವೆಲ್ ರೆಡ್, ಫಾರಿನ್ ಕಂಟ್ರಿನಲ್ಲಿ ಓದ್ ಕಲ್ತಿದ್ರು. ಈ ವಾಸ್ ಹೈಲಿ ಎಜುಕೇಟೆಡ್ ಮ್ಯಾನ್, ಒನ್ ಆಫ್ ದ ಅರಿಸ್ಟೋಕ್ರಾಟಿಕ್ ಲೀಡರ್ ಅಂತಲೂ ಹೇಳ್ಬೋದು. ಭಾಳ ಸ್ಟೈಲಿಶ್ ಆಗಿದ್ದರು. ಹಿ ವಾಸ್ ಎವ್ರಿ ಆಸ್ಪೆಕ್ಟ್. ನಾನು ಭಾಳ ಸಲ ಅವರಿಗೆ ಮೀಟ್ ಆಗಿದ್ದೀನಿ ಕೂಡ. ವೆನ್ ಎವರ್ ಐ ಮೆಟ್ ಐ ಆಲ್ವೇಸ್ ಫೆಲ್ಟ್ ಹಿಮ್ ದಟ್ ಯಾವಾಗಲೂ ವಿಷನ್ ಇಟ್ಕೊಂಡೆ ಮಾತನಾಡ್ತಕ್ಕಂಥವ್ರು. ಬಟ್ ಟುಡೇ ವಿ ಹ್ಯಾವ್ ಲಾಸ್ಟ್ ಅ ವಿಷನರಿ ಲೀಡರ್. ಇದಿಷ್ಟು ಸಂತೋಷ್ ಲಾಡ್ ಅವರ ಒಂದು ಸಂತಾಪದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಳಗಾವಿ.